ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ಅಪ್ಡೇಟ್ ಅಂದ್ರೆ ಟಾಕ್ಸಿಕ್ ಸಿನಿಮಾ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗ್ತಾ ಇದೆ. ಏನ್ ಅಪ್ಡೇಟ್, ಏನಾಗಿದೆ, ಏನ್ ಬದಲಾವಣೆ ಇದೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಟಾಕ್ಸಿಕ್ ಅಂದ್ಬಿಟ್ಟು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗ್ತಾ ಇದೆ. ಯಶ್ ಹಾಗೂ ಗೀತು ಮೋಹನ್ ಜೊತೆ ಟಾಕ್ಸಿಕ್ ಹಿಟ್ ಆಗ್ತಾ ಇದೆ ಅಂತ ಇಷ್ಟಪಡ್ತೀನಿ. KGF ಅದೇ ರೀತಿ KGF 2 ಮುಖಾಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶ್ ಅವರು ಖ್ಯಾತಿ ನಿಮಗೆ ಗೊತ್ತೇ ಇದೆ. ಈಗ ಗೀತು ಮೋಹನ್ ಜೊತೆ ಟಾಕ್ಸಿಕ್ ಚಿತ್ರದಲ್ಲಿ ಒಂದಾಗಿದ್ದಾರೆ, ಅದು ಕೂಡ ಗೊತ್ತಿದೆ. ಸಿನಿಮಾ ಘೋಷಣೆ ಕೂಡ ಆಗಿದೆ. ಯಶ್ ಅವರ ಬರ್ಡೇ ದಿನ ನೀವು ಕೂಡ ಟೀಸರ್ ಕೂಡ ನೋಡಿದೀರಾ. ವಿಶೇಷ ಅಂದ್ರೆ ಈ ಚಿತ್ರದ ಬಡ್ಜೆಟ್ ಏರಿಕೆ ಮಾಡಿದ್ದಾರೆ. ಬರೋಬ್ಬರಿ ಗುಡ್ ನ್ಯೂಸ್, ಬಡ್ಜೆಟ್ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಶೇಕಡ 40% ಬಡ್ಜೆಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ನಿರ್ಧಾರಕ್ಕೆ ಹೊಸ ಯೋಚನೆಗಳು ಕೂಡ ಬಂದಿದಾವೆ. ಏನಂದ್ರೆ ಹೊಸ ನಿರ್ಧಾರಗಳನ್ನ ಯಶ್ ಅದೇ ರೀತಿ ಗೀತು ಮೋಹನ್ ದಾಸ್ ಅವರು ಕೂಡ ನಿರ್ಧಾರ ಕೈಗೊಂಡಿದ್ದಾರೆ. ಬಡ್ಜೆಟ್ ಶೇಕಡ 40% ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ನೋಡೋದಾದ್ರೆ ಕಿಯಾರಾ ಅಡ್ವಾಣಿ ಇದ್ದಾರೆ, ನಯನತಾರಾ ಇದ್ದಾರೆ, ಉಮಾ ಕುರೇಶಿ ಇದ್ದಾರೆ, ತಾರಾ ಸುತಾರಿಯಾ ಇದ್ದಾರೆ. ಶೂಟಿಂಗ್ ಕೂಡ ವೇಗವಾಗಿ ಸಾಗ್ತಾ ಇದೆ. ಶೂಟಿಂಗ್ ಕೂಡ ಎಲ್ಲ ಕೂಡ ಗಮನಿಸಿರ್ತೀರಾ. ಕನ್ನಡ ಜೊತೆಗೆ ಪರ ಭಾಷೆಯಲ್ಲೂ ಕೂಡ ಡಬ್ ಮಾಡಿ ಬಿಡುಗಡೆ ಮಾಡುವ ಯೋಜನೆ ಇದೆ. ಆಲ್ರೆಡಿ ಗೊತ್ತಿರೋ ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲಾ ಭಾಷೆಯಲ್ಲೂ ಕೂಡ ಬಂದೇ ಬರುತ್ತೆ. ಕನ್ನಡ ಜೊತೆಗೆ ಪರ ಭಾಷೆಯಲ್ಲೂ ಕೂಡ ಡಬ್ ಆಗಿ ಬರ್ತಾ ಇದೆ. ಇದಲ್ಲದೆ ಇನ್ನೊಂದು ಸುದ್ದಿ ಏನಂದ್ರೆ ಇಂಗ್ಲಿಷ್ ನಲ್ಲಿ ಕೂಡ ಶೂಟ್ ಮಾಡಲಾಗ್ತದೆ ಅಂತ ಹೇಳಿ ಸುದ್ದಿ ಕೂಡ ಬರ್ತಾ ಇದೆ. ಬರೀ ಕನ್ನಡದಲ್ಲಿ ಮಾಡಿ ಬೇರೆ ಕಡೆ ಡಬ್ ಮಾಡೋದಲ್ಲ, ಇಂಗ್ಲಿಷ್ ಅಲ್ಲೂ ಕೂಡ ಡಬ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಅಲ್ಲಿ ಕೂಡ ಶೂಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಕಾರಣ ಯಶ್ ಅವರು ಕನ್ನಡದ ಜೊತೆಗೆ ಇಂಗ್ಲಿಷ್ ಅಲ್ಲೂ ಕೂಡ ಶೂಟಿಂಗ್ ಮಾಡ್ತಾ ಇದ್ದಾರೆ. ಯಶ್ ಹಾಗೂ ಇತರ ಕಲಾವಿದರು ಕೂಡ ಕನ್ನಡದ ಜೊತೆಗೆ ಇಂಗ್ಲಿಷ್ ಅಲ್ಲಿ ಕೂಡ ಸಂಭಾಷಣೆಗಳನ್ನ ಹೇಳ್ತಾ ಇದ್ದಾರೆ. ಸಂಭಾಷಣೆ ಇಂಗ್ಲಿಷ್ ಕೂಡ ಬರ್ತಾ ಇದೆ, ಇಂಗ್ಲಿಷ್ ಅಲ್ಲಿ ಕೂಡ ಶೂಟ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಹೋಗ್ಬೋದು ಅಂತ ಹೇಳಿ ಲೆಕ್ಕಾಚಾರಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕನ್ನಡದಲ್ಲಿ ಶೂಟಿಂಗ್ ಕೂಡ ನಡೀತಾ ಇತ್ತು, ಅದನ್ನ ಡಬ್ ಮಾಡ್ತಾ ಇದ್ರು. ಕನ್ನಡದಲ್ಲಿ ಕೂಡ ನಡೀತದೆ, ಇಂಗ್ಲಿಷ್ ಅಲ್ಲೂ ಕೂಡ ಶೂಟಿಂಗ್ ನಡೀತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸಾಧಾರಣವಾಗಿ ಹಿಂದಿ ಅಥವಾ ಇತರ ಭಾಷೆಗಳಿಗೆ ಡಬ್ ಮಾಡೋದು ಪಾರಂಪರ್ಯ ಇದೆ. ಆದ್ರೆ ಟಾಕ್ಸಿಕ್ ತಂಡ ಅದೇ ಭಾಷೆಯಲ್ಲಿ ಶೂಟ್ ಮಾಡುವ ಹೊಸ ಯೋಚನೆ ಕೂಡ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದರಿಂದ ಶೇಕಡ 40% ಬಡ್ಜೆಟ್ ಇನ್ಕ್ರೀಸ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಆ ರೀತಿ ಅದೇ ಭಾಷೆಯಲ್ಲಿ ಕೂಡ ಮಾಡೋ ಕಾರಣ ಇದು ಇನ್ನೊಂದೇನಂದ್ರೆ ಭಾರತದ ಅತ್ಯಂತ ದುಬಾರಿ ಚಿತ್ರಗಳಲ್ಲಿ ಒಂದಾಗಬಹುದು ಟಾಕ್ಸಿಕ್ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಸಾಕಷ್ಟು ದುಬಾರಿ ಚಿತ್ರಗಳಲ್ಲಿ ಒಂದಾಗಬಹುದು. ನಿಮಗೆ ಗೊತ್ತಿರೋಗೆ ಭಾರತದ ದುಬಾರಿ ಚಿತ್ರ ಅಂದ್ರೆ ಸದ್ಯಕ್ಕೆ ಪ್ರಭಾಸ್ ಅವ್ರದ್ದು ಬಂತಲ್ಲ ಈ ಹಿಂದೆ, ಆ ಸಿನಿಮಾ ಅದು ಬರೋಬ್ಬರಿ 700 ಕೋಟಿ ಆಗಿತ್ತು. ಆದಿಪುರುಷ್ ಅಂತ ಅದು ಲಾಸ್ ಆಗಿತ್ತು. ಅದ್ ಬಿಟ್ರೆ ಅದೇ ಜಾಗದಲ್ಲಿ ಇದು ಕೂಡ ಆಗ್ಬೋದು ಅಂತ ಹೇಳ್ತಾ ಇದಾರೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಬೇರೆ ಕಡೆ ಶೂಟಿಂಗ್ ಕೂಡ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ ಭಾಷಾ ಇಂಗ್ಲಿಷ್ ಭಾಷೆಯ ವಿತರಕರು ಹಾಲಿವುಡ್ ವಿತರಕರನ್ನ ಕೂಡ ಯಶ್ ಅವರ ಜೊತೆ ಮಾತುಕತೆ ನಡೆಸ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಬೇರೆ ಮಟ್ಟದಲ್ಲಿ ಕೂಡ ಹೋಗ್ತಾ ಇದೆ. ನಟಿಯರಾದ ಕಿಯಾರಾ ಅಡ್ವಾಣಿ, ನಯನತಾರಾ ಮೊದಲಾದವರು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಯಶ್ ಜೊತೆ ನಯನತಾರಾ ಕೂಡ ಬೆಂಗಳೂರಿನಲ್ಲಿ ಶೂಟಿಂಗ್ ಕೂಡ ಶುರು ಮಾಡ್ತಾ ಇದ್ದಾರೆ, ಅದು ಕೂಡ ಆಗಿದೆ. KGF ಚಿತ್ರದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿರೋ ಆಲೋಚನೆ ಯಶ್ ಅವ್ರದಿತ್ತು. KGF ಆಸ್ ಯೂಶುವಲ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆಲೋಚನೆ ಇತ್ತು. ಬಟ್ ಈಗ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಬಿಡುಗಡೆಗೆ ಯೋಜನೆಗೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಟಾಕ್ಸಿಕ್ ಬಂದ್ಬಿಟ್ಟು ವಿಷಾದನಂತ ಬಿಡುಗಡೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೈನ್ ಥಿಂಗ್ ಈ ವಿಡಿಯೋದ ಹೈಲೈಟ್ ಬಂದ್ಬಿಟ್ಟು ಬಡ್ಜೆಟ್ ಇನ್ಕ್ರೀಸ್ ಮಾಡಿದ್ದಾರೆ. ಶೇಕಡ 40% ಬಡ್ಜೆಟ್ ಇನ್ಕ್ರೀಸ್ ಮಾಡಿದ್ದಾರೆ. ಶೂಟಿಂಗ್ 2 ಲ್ಯಾಂಗ್ವೇಜ್, ಕನ್ನಡ ಓಕೆ, ಇಂಗ್ಲಿಷ್ ಓಕೆ, ಅದರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹೊಸದಾಗಿ ಮಾಡ್ತಾ ಇದ್ದಾರೆ. ಪ್ಲಸ್ ಹಾಲಿವುಡ್ ವಿತರಕರು ಇರ್ತಾರೆ, ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಟಾಕ್ಸಿಕ್ ಅಪ್ಡೇಟ್ ಕೂಡ ಬಂದಿದೆ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ.